ಕಳಲೆಯನ್ನು ವರ್ಷಕ್ಕೊಂದ್ಸತಿ ಆದರೂ ಉಪಯೋಗಿಸ್ಬೇಕು. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ರೋಗ ನಿರೋಧಕ ಶಕ್ತಿ ಇದೆ ಮತ್ತು ಹೃದಯದ ಆರೋಗ್ಯವನ್ನು, ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ, ಮಧುಮೇಹ ನಿಯಂತ್ರಣದಲ್ಲಿಡುತ್ತೆ ಅಂತ ಹೇಳ್ತಾರೆ. ಹಾಗಾದ್ರಿಂದ ವರ್ಷದಲ್ಲಿ ಒಂದು ಸತಿ ಆದರೂ ಇದನ್ನು ಉಪಯೋಗಿಸ್ಬೇಕು. ಮಳೆಗಾಲ ಬರೋದನ್ನೇ ಕಾಯ್ತಾ ಇರ್ತೀವಿ ಇದರ ಸಾಂಬಾರು ಮಾಡಲಿಕ್ಕೆ. ಇವತ್ತು ನಾನು ಕಳಲೆ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಕಳಲೆಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಕಳಲೆಯನ್ನು ಹೆಚ್ಚಿ ನೀರೊಳಗೆ ಇಟ್ಕೊಂಡಿದ್ದೀನಿ. 3 ದಿನ ನೀರಲ್ಲಿ ಇಡಬೇಕು, ಅಂದರೆ ನೀರು ಚೇಂಜ್ ಮಾಡ್ತಾ ಇರಬೇಕು. ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. 3ನೇ ದಿನ ಇವತ್ತು ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮಸಾಲೆಗೆ ಏನೇನು ಬೇಕು ಅಂತ ಹೇಳ್ತೀನಿ. ಕರಿಬೇವಿನ ಸೊಪ್ಪು, ಒಣಮೆಣಸು, ಜೀರಿಗೆ, ಮೆಂತ್ಯ, ಕೊತ್ತಂಬರಿ, ಉದ್ದಿನಬೇಳೆ, ಸಾಸಿವೆ, ತೆಂಗಿನ ತುರಿ, ಹುಣಸೆ ಹಣ್ಣು, ಇದಿಷ್ಟು ಮಸಾಲೆಗೆ ಹುರಿಲಿಕ್ಕೆ. ಇಂಗು ಬೇಕು. ಈಗ ಹುರಿದು ತೋರಿಸ್ತೀನಿ. ಕಳಲೆ ಬೇಯಿಸ್ಕೊಳ್ತೀನಿ ಫಸ್ಟು. ಇದು 3 ದಿನ ಆಗಿದೆ ನೀರಲ್ಲಿ ನೆನೆಸಿಟ್ಟು. ದಿನ ನೀರು ಚೇಂಜ್ ಮಾಡ್ತಾ ಇದ್ದೆ. ಇವತ್ತು ತೊಳೆದ್ಬಿಟ್ಟು ಸಾಂಬಾರು ಮಾಡ್ತಿದ್ದೀನಿ. ಇಷ್ಟು ಹೋಳು ಸಾಕು. ಹೋಳು ಬೇಯಲಿಕ್ಕೆ ಉಪ್ಪು, ಬೆಲ್ಲ ಹಾಕ್ಕೊಳ್ತೀನಿ. ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಅರಿಶಿನ ಸ್ವಲ್ಪ ಹಾಕ್ಕೊಳ್ತೀನಿ. 1-2 ಹುಂಡು ಎಣ್ಣೆ ಹಾಕ್ಕೊಳ್ತೀನಿ. ಬೇಳೆ ಬೇಯಲಿಕ್ಕೆ ನೀರು ಹಾಕಿ ಇಟ್ಕೊಳ್ತೀನಿ. ಹೋಳು ಬೇಯಲಿಕ್ಕೆ ನೀರು ಹಾಕ್ಕೊಳ್ತೀನಿ. ನಾನು ಹೋಳು ಮತ್ತು ಬೇಳೆಯನ್ನು ಬೇರೆ ಇಟ್ಟು ಬೇಯಿಸ್ತಾ ಇದ್ದೀನಿ. ಹೀಗೆ ಬೇಯಿಸಿದ್ರೆ ಬೇಳೆ ಮೆತ್ತಗೆ ಕರಗಿ ಬೇಯುತ್ತೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆ ಹಾಕಿದ್ರೆ ಬೇಳೆ ಸಿಕ್ಕುತ್ತೆ, ಅವಾಗ ಸಾಂಬಾರು ಟೇಸ್ಟ್ ಆಗೋದಿಲ್ಲ. ಹಾಗಾಗಿ ಹುರಿಲಿಕ್ಕೆ ಮೊದಲಿಗೆ ಮೆಂತ್ಯ ಹಾಕ್ಕೊಳ್ತೀನಿ, ಒಂದು 1/4 ಸ್ಪೂನಷ್ಟು. ನಾನು ಎಲ್ಲ ಸಾಂಬಾರಿಗೂ ಹೀಗೆ ಮೊದಲು ಮೆಂತ್ಯ ಹಾಕಿ ಹುರ್ಕೊಳ್ತೀನಿ, ಪರಿಮಳ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಚೂರು ಕೆಂಪಾದ್ಮೇಲೆ ಮೆಣಸು ಹಾಕ್ಕೊಳ್ತೀನಿ. ಖಾರಕ್ಕೆ ಬೇಕಾದಷ್ಟು ಹಾಕ್ಕೊಳ್ಬೋದು. ಒಂದು 1/4 ಸ್ಪೂನು ಜೀರಿಗೆ ಹಾಕ್ಕೊಳ್ತೀನಿ. ಒಂದು ಅರ್ಧ ಸ್ಪೂನು ಸಾಸಿವೆ. ಹೀಗೆ ಎಲ್ಲವನ್ನು ಬೇರೆ ಬೇರೆ ಹಾಕಿ ಹುರಿಯೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರ್ದು. ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ. ಕಡಲೆ ಸಿಕ್ಕೋದೇ ಅಪರೂಪ ಅಲ್ವಾ, ಮಾಡುವಾಗ ಚೆನ್ನಾಗಿ ಮಾಡ್ಕೊಳ್ಬೇಕು, ಅವಾಗ ತಿನ್ಲಿಕ್ಕೆ ಟೇಸ್ಟ್ ಆಗಿರುತ್ತೆ. ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಈಗ ಕೊತ್ತಂಬರಿ ಹಾಕ್ಕೊಳ್ಬೇಕು. 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಹಾಕಬೇಕು. ಕೊತ್ತಂಬರಿ ಜಾಸ್ತಿ ಹುರಿಯೋದು ಬೇಡ, ಹಾಗಾಗಿ. ನಾಲ್ಕು ಜೀರಿಗೆ ಮೆಣಸು ಹಾಕ್ಕೊಳ್ತಿದ್ದೀನಿ. ನಮಗೆ ಖಾರ ಬೇಕು, ಹಾಗಾಗಿ ಸಾಕು. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಕೊನೆಯಲ್ಲಿ ಹಿಂಗೆ ಹಾಕ್ಕೊಳ್ತಿದ್ದೀನಿ. ತೆಂಗಿನ ತುರಿ ಹಾಕ್ಕೊಳ್ತೀನಿ. ತೆಂಗಿನ ತುರಿ ಅಷ್ಟೇ, ಎಷ್ಟು ಬೇಕು ನೋಡಿ ಹಾಕ್ಕೊಳ್ಬೇಕು. ನಿಮಗೆ ಸಾಂಬಾರು ಎಷ್ಟು ಬೇಕು ಹಾಕ್ತೀನಿ. ಹುಣಸೆ ಹಣ್ಣು ಹಾಕ್ಕೊಳ್ತೀನಿ. ಇದು ತಣ್ಣಗಾದ್ಮೇಲೆ ರುಬ್ಬಿ ತಗೊಳ್ತೀನಿ. ರುಬ್ಬಲಿಕ್ಕೆ ಹಾಕ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ತೀನಿ. ರುಬ್ಬಿದ್ದಾಗಿದೆ, ನೈಸಾಗಿ ರುಬ್ಕೊಂಡಿದ್ದೀನಿ. ಹೋಳು ಬೆಂದಿದೆ, 3 ವಿಸಲ್ ಬರ್ಸ್ಕೊಂಡಿದ್ದೀನಿ. ಬೇಳೆ ಇದಕ್ಕೆ ಸೇರಿಸ್ಕೊಳ್ತೀನಿ. ಬೇಳೆ ಹಾಕಿ ಒಂದು ಕುದಿ ಬರಿಸ್ತೀನಿ. ಬೇಳೆ ಜೊತೆ ಒಂದು ಕುದಿ ಬಂದಿದೆ. ಈಗ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ತೀನಿ.
ಸ್ವಲ್ಪ ಜಾರ್ ತೊಳೆದು ನೀರು ಹಾಕ್ಕೊಳ್ತೀನಿ. ಸಾಂಬಾರು ತುಂಬ ನೀರಾಗಬಾರ್ದು, ಈ ಹದಕ್ಕಿದ್ರೆ ಕರೆಕ್ಟ್ ಆಗುತ್ತೆ. ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತೀನಿ. ಆವಾಗ ಹೋಳು ಬೇಯುವಾಗ ಉಪ್ಪು ಹಾಕ್ಕೊಂಡಿದ್ದೆ. ಈಗ ಒಂಚೂರು ಬೆಲ್ಲ ಹಾಕ್ಕೊಳ್ತೀನಿ. ಬೆಲ್ಲ ಬೇಕಿದ್ದವರು ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಡ. ಇದು ಚೆನ್ನಾಗಿ ಕುದಿ ಬರಬೇಕು. ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಚೆನ್ನಾಗಿ ಕುದಿಬೇಕು. ಉಪ್ಪು ಹುಳಿ ಖಾರ ಎಲ್ಲ ಹೋಳಿಗೆ ಹುಡ್ಕೊಳ್ಬೇಕು, ಆವಾಗ ಟೇಸ್ಟ್ ಆಗುತ್ತೆ. ಇನ್ನೊಂದೆರಡು ನಿಮಿಷ ಕುದೀಲಿ. ಇದು ಮಲೆನಾಡು ಸ್ಪೆಷಲ್ಲು. ಕಳಲೆ ಅಂದರೆ ಬಿದಿರಿನ ಚಿಗುರಿಂದ ಮಾಡೋದು. ಈ ಟೈಮಲ್ಲಿ ಮಳೆ ಬಂದಾಗ ಚಿಗುರು ಹೊರಟಿರುತ್ತಲ್ವ, ಅದನ್ನು ತಗೊಬಂದು ಹೆಚ್ಚಿ ಇಟ್ಕೊಂಡು 3 ದಿನ ಆದಮೇಲೆ ಸಾಂಬಾರು ಪಲ್ಯ ಎಲ್ಲ ಮಾಡ್ತೀವಿ ನಾವು. ಉಪ್ಪಿನಕಾಯಿ ಕೂಡ ಹಾಕ್ಬೋದು. ಸಾಕು, ಇದು ಆಗಿದೆ. ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ತೀನಿ. ಎಣ್ಣೆ ಹಾಕ್ಕೊಳ್ತೀನಿ. ಎಲ್ಲ ಸಾಂಬಾರಿಗೂ ಒಗ್ಗರಣೆ ಮಾಡುವಂಗೆ ಸಾಸಿವೆ, ಜೀರಿಗೆ, ಒಣಮೆಣಸು ಹಾಕ್ಕೊಳ್ತೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಬೇಕಿದ್ದವರು ಬೆಳ್ಳುಳ್ಳಿಯನ್ನು ಬಳಸ್ಬೋದು. ಕೆಲವರು ಇದಕ್ಕೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾರೆ. ನಾನು ಹಿಂಗೆ ಉಪಯೋಗಿಸ್ತಾ ಇದ್ದೀನಿ. ಕಳಲೆ ಸಾಂಬಾರು ರೆಡಿ ಆಯಿತು. ಇವತ್ತು ನಾನು ಸುಲಭವಾಗಿ ಕಳಲೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು, ಶೇರು, ಕಮೆಂಟ್ಗಳನ್ನು ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.